ಈಗಿನ ಯುವ ಜನತೆಯಲ್ಲಿ ಹೈಪರ್ ಟೆನ್ಷನ್ ಇದರ ಜೊತೆಗೆ ಹೈಯರ್ ಹಾರ್ಟ್ ರೇಟ್ ಹಾಗೆ ಕೊರೊನರಿ ಆರ್ಟರಿ ಡಿಸೀಸಸ್ ಕಾಣಿಸ್ಕೊಳ್ತಾ ಇದೆ. ನಮ್ಮ ಹೃದಯವನ್ನ ಸಂತೋಷವಾಗಿಡೋದಕ್ಕೆ ಏನ್ ಮಾಡಬೇಕು, ಇದ್ರ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನಮ್ ಜೊತೆದಾರೆ ಡಾಕ್ಟರ್ RS ವೆಂಕಟೇಶಲು, ಸೀನಿಯರ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಆಸ್ಟರ್ CMI ಹಾಸ್ಪಿಟಲ್ ಬೆಂಗಳೂರಿಂದ. ಸೊ ಡಾಕ್ಟರ್, ಹೈಪರ್ ಟೆನ್ಷನ್ ನ ಹೇಗೆ ಡಿಫೈನ್ ಮಾಡೋಕ್ಕಾಗತ್ತೆ, ಹಾಗೆ ಒಬ್ಬ ಪರ್ಸನ್ಗೆ ಹೈಪರ್ ಟೆನ್ಷನ್ ಇದೆ ಅಂತ ಹೇಗೆ ಗೊತ್ತಾಗತ್ತೆ? ಹೈಪರ್ ಟೆನ್ಷನ್ಗೆ ಏನು ಸಿಂಪ್ಟಮ್ಸ್ ಇರೋದಿಲ್ಲ. ರೆಗ್ಯುಲರ್ ಆಗಿ BP ಚೆಕ್ ಮಾಡುವಾಗ ಅವಾಗ ಗೊತ್ತಾಗಬಹುದು. ಮೋಸ್ಟ್ ಆಫ್ ದ ಪೇಷಂಟ್ಸ್ 95% ಆಫ್ ದ ಪೇಷಂಟ್ಸ್ಗೆ ಕಾಸೇ ಗೊತ್ತಿರಲ್ಲ, BPಗೆ ಏನ್ ಕಾಸು ಅಂತ ಗೊತ್ತಾಗಲ್ಲ. ಇನ್ 5 to 10% ಆಫ್ ದ ಪೇಷಂಟ್ಸ್ಗೆ ಸೆಕೆಂಡರಿ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಅವರಿಗೆ ಕೆಲವು ಎಕ್ಸಾಂಪಲ್, ಈಗ ರಿನಲ್ ಆರ್ಟರಿ ಸ್ಟೆನೋಸಿಸ್ ಅಂತ ಹೇಳ್ತೀವಿ, ಫಿಯೋಕ್ರೋಮೋಸೈಟೋಮಾ ಅಂತ ಹೇಳ್ತೀವಿ, ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ, ಇಲ್ಲ ಡ್ರಗ್ ಇಂಡ್ಯೂಸ್ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಈ ತರ ಪೇಷಂಟ್ಸ್ಗೆ ವಿ ಕ್ಯಾನ್ ಟ್ರೀಟ್ ಹೈಪರ್ ಟೆನ್ಷನ್ ಕಂಪ್ಲೀಟ್. ಬಟ್ 95% ಆಫ್ ದ ಪೇಷಂಟ್ಸ್ಗೆ ನಾವು ಅದರದ್ದು ಕಾಸೇ ಗೊತ್ತಿರೋದಿಲ್ಲ. ಸೊ ಮೋಸ್ಟ್ ಆಫ್ ದ ಟೈಮ್ ಇಟ್ because of the familial hypertension or over a period of age the blood pressure will increase. ಡಾಕ್ಟರ್, ಹೈ ಬ್ಲಡ್ ಪ್ರೆಷರ್ ಅನ್ನ ನಾವು ಕಂಪ್ಲೀಟ್ ಆಗಿ ಗುಣಪಡಿಸೋಕಾಗತ್ತಾ? ಬ್ಲಡ್ ಪ್ರೆಷರ್ ಕಂಪ್ಲೀಟ್ಲಿ ಕ್ಯೂರ್ ಆಗಕ್ ಚಾನ್ಸ್ ಇಲ್ಲ. ಅದೇ ನಾನು ಎರಡು ಕಾಸಸ್ ಇದೆ. ಒಂದು, 95% ಆಫ್ ದ ಪೇಷಂಟ್ಸ್ ಅಲ್ಲಿ BPಗೆ ಕಾಸ್ ಇಲ್ಲ, ಅಂದ್ರೆ ಇಟ್ ಇಸ್ ಎಸೆನ್ಷಿಯಲ್ ಹೈಪರ್ ಟೆನ್ಷನ್, ಇಡಿಯೋಪ್ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಇನ್ 5 to 10% ಆಫ್ ದ ಪೀಪಲ್ ಅಲ್ಲಿ BP ಇರೋರಿಗೆ ಕೆಲವೊಂದು ಕಾಸಸ್ ಇರುತ್ತೆ. ಅಂದ್ರೆ ಎಕ್ಸಾಂಪಲ್, ಈಗ ರಿನಲ್ ಆರ್ಟರಿ ಸ್ಟೆನೋಸಿಸ್ ಅಂತ ಹೇಳ್ಬಹುದು, ಕೋಆಕ್ಟೇಷನ್ ಆಫ್ ಅಯೋರ್ಟಾ ಅಂತ ಹೇಳ್ಬಹುದು, ಇಲ್ಲ ಫಿಯೋಕ್ರೋಮೋಸೈಟೋಮಾ ಅಂತ ಹೇಳ್ಬಹುದು, ಇಲ್ಲ ಡ್ರಗ್ ಇಂಡ್ಯೂಸ್ ಹೈಪರ್ ಟೆನ್ಷನ್ ಅಂತ ಹೇಳ್ಬಹುದು. ಈ ತರ ಕಾಸಸ್ ಇಂದ BP ಆಗ್ತಾ ಇದೆ. ಅವ್ರಿಗೆ ಆ ಕಾಸಸ್ ಐಡೆಂಟಿಫೈ ಮಾಡಿದ್ರೆ ಕಂಪ್ಲೀಟ್ಲಿ ಕ್ಯೂರ್ ಆಗುತ್ತೆ. ಬಟ್ 90 to 95% ಆಫ್ ದ ಪೇಷಂಟ್ ಕ್ಯೂರಬಲ್ ಅಲ್ಲ, ಕಂಟ್ರೋಲ್ ಇಟ್ಕೋಬಹುದು, ಕ್ಯೂರ್ ಮಾಡಕ್ ಆಗೋದಿಲ್ಲ. ಡಾಕ್ಟರ್, ರೀಸೆಂಟ್ಲಿ ಈಗ ಯಂಗ್ ಪೇಷಂಟ್ಸ್ ಗಳಲ್ಲಿ ಹೈಪರ್ ಟೆನ್ಷನ್ ಹಾಗೆ ಹಾರ್ಟ್ ಅಟ್ಯಾಕ್ ನ ಇನ್ಸಿಡೆಂಟ್ಸ್ ಜಾಸ್ತಿ ಆಗಿದೆಯಾ? ಹೌದಾದ್ರೆ ಇದಕ್ಕೆ ಮುಖ್ಯವಾದ ಕಾರಣ ಏನು? ಮುಂಚೆ BP ಮತ್ತೆ ಹಾರ್ಟ್ ಅಟ್ಯಾಕ್ ಅನ್ನೋದು ಯೂಶಲಿ ಓವರ್ ಎ ಪೀರಿಯಡ್ ಆಫ್ ಏಜ್, ಅಂದ್ರೆ ಏಜ್ ಜಾಸ್ತಿ ಇರೋರಿಗೆ ಮಾತ್ರ ಬರ್ತಾ ಇತ್ತು. ಈಗ ಆ ತರ ಇಲ್ಲ. ಈಗ BP ಮತ್ತೆ ಹಾರ್ಟ್ ಅಟ್ಯಾಕ್ ಈವನ್ 20 years 30 years 40 years ಅವ್ರಿಗೆ ಬರ್ತಾ ಇದೆ. ಇವ್ರಿಗೆ ಬರೋ ಕಾರಣ ಏನು ಅಂದ್ರೆ ಒಬೆಸಿಟಿ ಅಂತ ಹೇಳ್ತೀವಿ, ಮ್ಯಾಕ್ಸಿಮಮ್ ಸ್ಟ್ರೆಸ್, ಸ್ಮೋಕಿಂಗ್, ಅನ್ಹೆಲ್ತಿ ಫುಡ್ ಹ್ಯಾಬಿಟ್ಸ್, ಎಕ್ಸೆಸಿವ್ ಆಲ್ಕೋಹಾಲ್, ಲ್ಯಾಕ್ ಆಫ್ ಸ್ಲೀಪ್ ಅಂಡ್ ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ. ಸೊ ಈ ತರ ಈಗಿರೋ ಕಂಡೀಷನ್ಸ್ ಅಲ್ಲಿ ಇವರಿಗೆ ಯಂಗ್ಸ್ಟರ್ಸ್ ಅಲ್ಲಿ BP ಬರೋ ಚಾನ್ಸ್ ಜಾಸ್ತಿ ಇರುತ್ತೆ, ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಿಮ್ಮ ಅಮೂಲ್ಯವಾದ ಸಮಯ ನೀಡಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್.